ಟಿ20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾನೇಜ್ಮೆಂಟ್ ಕೇವಲ ಹಿಂದಿ ಫ್ಯಾನ್ ಪೇಜ್ ಮಾಡಿ ಕನ್ನಡ ಪೇಜ್ ಮಾಡದೆ ಸಾಕಷ್ಟು ಟೀಕೆಗೆ ಒಳಗಾಗಿತ್ತು. ಈ ಕುರಿತು ಬೆಂಗಳೂರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ನೀವು ಕನ್ನಡಿಗರ ಮನಸ್ಸನ್ನ ನೋವಿಸಬೇಡಿ ಅಂತ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಆರ್ಸಿಬಿ ಮೇಲೆ ನಮಗೆ ಅಭಿಮಾನ ಇದೆ, ಅದು ಎಷ್ಟು ಸಲ ಸೋತ್ರೂ ಕೂಡ ಆ ತಂಡದ ಮೇಲೆ ಅಭಿಮಾನ ಇದೆ. ನಾನು ಈ ಬಗ್ಗೆ ಆರ್ಸಿಬಿ ತಂಡಕ್ಕೆ ಸೂಚನೆ ಕೊಟ್ಟಿದ್ದೀನಿ, ಕನ್ನಡ ಪೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಕನ್ನಡ ಪೇಜ್ ಮಾಡದೇ ಇದ್ರೆ ಯಾರಿಗೆ ನೋಟಿಸ್ ನೀಡಬೇಕು ಅವರಿಗೆ ನೋಟಿಸ್ ನೀಡ್ತೀವಿ ಎಂದಿದ್ದಾರೆ. ನಿನ್ನೆ ನನಗೆ ಮಾಧ್ಯಮದವರು ಬಂದು ನನಗೆ ಪೇಜ್ ಅಲ್ಲಿಗೆ ಹಿಂದಿಗೆ ಮಾಡಿದರು, ಕನ್ನಡಕ್ಕೆ ಮಾಡಿಲ್ಲ ಅಂತ ಹೇಳಿದರು. RCBಯನ್ನು ನಾವು ಭಾಳ ಗೌರವಿಸ್ತೀವಿ. RCB ಅಂದರೆ ಅದು ಬೆಂಗಳೂರು ತಂಡ, ಕರ್ನಾಟಕದ ತಂಡ ಅಂತ. ಅದು ಎಷ್ಟೇ ಸತೆ ಸೋತರು ಅದಕ್ಕೆ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರೋದೇ ಕನ್ನಡಿಗರು, ಕರ್ನಾಟಕದವರು. ಅದಕ್ಕೆ ನಾವು ನಿನ್ನೆ ಹೇಳಿದ್ದೀವಿ, ದಯಮಾಡಿ ವಿನಂತಿಯನ್ನು ಮಾಡ್ಕೊತೀನಿ ನಿಮಗೆ, ಕನ್ನಡಿಗರ ಮನಸ್ಸಿಗೆ ನೋವು ಮಾಡಬೇಡಿ, ಕನ್ನಡಿಗರನ್ನ ಬಗ್ಗೆ ಅಭಿಮಾನ ಇರಲಿ ನಿಮಗೆ. ಆ ತಂಡ ಅಂದರೆ ಅದು ಕನ್ನಡಿಗರ ತಂಡ ಅನ್ನೋ ಒಂದು ಭಾವನೆ ಇದೆ. ದಯಮಾಡಿ ಕನ್ನಡದೊಳಗೂ ಪೇಜನ್ನು ಮಾಡಿ ಅಂತ ಹೇಳಿದೆ. ನಿನ್ನೆ ರಾತ್ರಿ ನಾನು ಮಾಧ್ಯಮದೊಳಗೆ ನೋಡಿದೆ, ಕನ್ನಡ ಪೇಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ನಾನು ಅವರು ಪೇಜ್ ಮಾಡಿದರೆ ಅಭಿನಂದಿಸ್ತೀನಿ. ಕನ್ನಡ ಪೇಜ್ ಮಾಡಲಿಲ್ಲ ಅಂದರೆ ನನ್ನ ಇಲಾಖೆ ಸೆಕ್ರೆಟರಿನ ಕರೆದು ಮಾತಾಡಿ ಯಾರಿಗೆ ನೋಟಿಸ್ ಕೊಡಬೇಕು, ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.